ದಿನಕ್ಕೊಂದು ಕ್ಷಣಕ್ಕೊಂದು ಹೇಳಿಕೆಯನ್ನ ದೂರುದಾರ ನೀಡುತ್ತಾ ಇದ್ದಾರೆ. ನೇತ್ರಾವತಿಯ ತಟ ಬೋಳಿಯಾರ್ ಬಳಿಕ ಈಗ ರತ್ನಗಿರಿ ಬೆಟ್ಟದಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ. ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂತಹ ಪ್ರದೇಶದಲ್ಲಿ ಈ ಉತ್ಖನನವನ್ನ ಮಾಡ್ತಾ ಇರೋದು ಗೌಪ್ಯತೆ ಕಾಪಾಡೋಕೆ ಇಡೀ ಪ್ರದೇಶಕ್ಕೆ ಪರದೆಯನ್ನ ಎಸ್ಐಟಿ ಅವರು ಅಳವಡಿಸಿದ್ದಾರೆ. ಅನಾಮಿಕ ದೂರುದಾರನ ಸಮ್ಮುಖದಲ್ಲೇ ಶೋಧ ಕಾರ್ಯವನ್ನ ಮಾಡ್ತಾ ಇರೋದು. ದಿನಕ್ಕೊಂದು ಕ್ಷಣಕ್ಕೊಂದು ಹೇಳಿಕೆಯನ್ನ ದೂರುದಾರ ನೀಡ್ತಾ ಇರುವಂಥದ್ದು. ಸೊ ಇದನ್ನ ಎಸ್ಐಟಿ ಅವ್ರಿಗೆ ಮಾಡಲೇಬೇಕಾಗಿದೆ. ಕಾರಣ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟು ಬಂದಿರೋದು, ನಾನು 30 ಜಾಗಗಳಲ್ಲಿ 100ಕ್ಕೂ ಶವಗಳನ್ನು ಹೂತಿದ್ದೀನಿ ಅಂತ ಹೇಳಿ. ನನ್ನ ಸಹೋದ್ಯೋಗಿಗ ನಾರಾಯಣಗೌಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾರಾಯಣಗೌಡ, ನಿನ್ನೆ 15ನೇ ಪಾಯಿಂಟ್ ಏನಿದೆ, ಆ ಪಾಯಿಂಟಿಗೂ ಈ ಪಾಯಿಂಟಿಗೂ ಎಷ್ಟು ಡಿಸ್ಟೆನ್ಸಲ್ಲಿ ಇದೆ, ಎಷ್ಟು ದೂರದಲ್ಲಿದೆ, ಜೊತೆಗೆ ನೇತ್ರಾವತಿ ಸ್ನಾನಘಟ್ಟದಿಂದಲೂ ಕೂಡ ಈ ರತ್ನಗಿರಿ ಬೆಟ್ಟ ಏನಿದೆ ಇದು ಎಷ್ಟು ದೂರದಲ್ಲಿದೆ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ನಾರಾಯಣಗೌಡ? ಅರುಣ್, ಎರಡೂ ಸ್ಥಳಗಳಿಂದನೂ ಕೂಡ ಸುಮಾರು 4 ರಿಂದ 5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಏನು ರತ್ನಗಿರಿ ಬೆಟ್ಟ ಇದೆ, ಈ ಬೆಟ್ಟ ಇರುವಂಥದ್ದು. ಆದರೆ ಆ ಕಳೆದ 15 ದಿನಗಳಿಂದ ಏನು ಅನಾಮಿಕ ವ್ಯಕ್ತಿ ತೋರಿಸಿದಂಥ ಜಾಗಗಳಿದ್ದು, ಆ ಎಲ್ಲ ಜಾಗಗಳು ಕೂಡ ಆ ಕಾಡಿನ ಮಧ್ಯದಲ್ಲಿ ಇದ್ದಂಥ ಜಾಗಗಳು, ಅಂತಂದರೆ ನೇತ್ರಾವತಿ ನದಿ ದಾಟಿರುವಂಥದ್ದು ಮತ್ತು ಕಾಡಿನ ಪ್ರದೇಶದಲ್ಲಿ ಇದ್ದಂಥ ಜಾಗಗಳು. ಆದರೆ ಇವತ್ತು ಏನು 16ನೇ ಪಾಯಿಂಟ್ ಆಗಿ ಅನಾಮಿಕ ತೋರಿಸಿರುವಂಥ ವ್ಯಕ್ತಿ, ಆ ಅನಾಮಿಕ ತೋರಿಸಿರುವಂಥ ಜಾಗ ಇದು ರಸ್ತೆ ಪಕ್ಕ, ಅಂದರೆ ರಸ್ತೆ ಪಕ್ಕದ 10 ಅಡಿನೂ ಇಲ್ಲ, 10 ಅಡಿ ದೂರದಲ್ಲಿ ಈ ಒಂದು ಜಾಗನ ಇವತ್ತು ಗುರುತು ಮಾಡಿರುವಂಥದ್ದು. ಹಾಗಾಗಿ ಅಂದರೆ ಏನು ಈ ರತ್ನಗಿರಿ ಬೆಟ್ಟಕ್ಕೆ ಬರುವಂಥ ಮಾರ್ಗನೂ ಕೂಡ ಹಾವು ಬಳುಕಿನ ಮೈಕಟ್ಟಿನ ರಸ್ತೆಯಿಂದ ಕೂಡಿರುವಂಥದ್ದು. ಅಂತಂದರೆ ನಾವು ತಿರ್ಕೊಂಡು ಬರುವಂಥದ್ದು. ಆದರೆ ಇವತ್ತು ಬೆಳಿಗ್ಗೆ ಬಂದಂಥ ಅನಾಮಿಕ ವ್ಯಕ್ತಿ ಏಕದಮ್ ಈ ಒಂದು ಜಾಗದಲ್ಲಿ ನಾನು ಮೃತದೇಹನ ಓದ್ತಿದ್ದೀನಿ ಅಂತೇಳಿ ಗಾಡಿ ನಿಲ್ಲಿಸಿರುವಂಥದ್ದು. ಅದು ಕೂಡ ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿರುವಂಥದ್ದು. ಯಾಕೆಂತಂದರೆ ಹಾವು ಬಳುಕಿನ ಮೈಕಟ್ಟಿನ ರಸ್ತೆಯಲ್ಲಿ ಸಾಕಷ್ಟು ತಿರುವುಗಳು ಇರುವಂಥದ್ದು. ಆದರೆ ನೋಡಿದ ತಕ್ಷಣ ನಾನು ಇದೇ ಜಾಗದಲ್ಲಿ ನಾನು ಊತಿದ್ದೀನಿ ಅಂತ ಆತ ಹೇಳಿರೋದು ಕೂಡ ಹಲವು ಅನುಮಾನಗಳಿಗೆ ಒಂದು ಪುಷ್ಟಿ ನೀಡ್ತಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕಳೆದ 15 ದಿನಗಳಿಂದಲೂ ಕೂಡ ಆತ ಹೇಳಿದ ಜಾಗದೆಲ್ಲವನ್ನೂ ಕೂಡ ಹಗ್ದಿರುವಂಥ ಒಂದು SIT ಅಧಿಕಾರಿಗಳು ಪ್ರತಿದಿನವೂ ಬರೀ ಕೈನಲ್ಲೇ ವಾಪಸ್ ಬಂದಿರುವಂಥದ್ದು. ಆದರೆ ಇವತ್ತು ನಾನು ಒಂದು ಒಣಗಿದ ಮರದ ಬುಡದಲ್ಲಿ ಇಲ್ಲೊಂದು ಮೃತದೇಹವನ್ನು ಊತಿದ್ದೀನಿ ಅಂತ ಆತ ಏನು ಮಾಹಿತಿ ನೀಡಿರೋದ್ರಿಂದ ಇವತ್ತು ಆ ಒಂದು ಜಾಗನೂ ಕೂಡ SIT ಅಧಿಕಾರಿಗಳು ಆತನ ಸಮ್ಮುಖದಲ್ಲೇ ಒಂದು ಹಗೆಯೋದಕ್ಕೆ ಮುಂದಾಗಿರುವಂಥದ್ದು. ಸುಮಾರು 3 ರಿಂದ 4 ಅಡಿಗಳ ಅಡಿಯಷ್ಟು ಏನು ಸಿಬ್ಬಂದಿಗಳಿಂದ ಒಂದು ನೆಲವನ್ನು ಹಗೆದಿರುವಂಥದ್ದು. ಮತ್ತು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹಗಿಬೇಕು, ಅದಕ್ಕೋಸ್ಕರ ಮಿನಿ JCB ಕೂಡ ಒಂದು ಸ್ಥಳದಲ್ಲೇ ಮೊಕ್ಕ ಮೂಡಿರುವಂಥದ್ದು. ಆದರೆ ಮಧ್ಯಾಹ್ನ 12:30 ಗಂಟೆಗೆ ಸುಮಾರಿಗೆ ಈ ಒಂದು ಕಾರ್ಯಾಚರಣೆ ಆರಂಭ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ 2:30-3 ಗಂಟೆ ಆಗಿರೋದ್ರಿಂದ ಅಧಿಕಾರಿಗಳು ಸುಮಾರು 30 ರಿಂದ 40ಕ್ಕೂ ಹೆಚ್ಚು ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಊಟದ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡು ಈಗ ಕಾರ್ಯಾಚರಣೆ ಅಂದರೆ ಏನು ಮೃತದೇಹವನ್ನು ಹುಡುಕುವಂಥ ಆ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಆದರೆ ಇಷ್ಟು ದಿನಗಳ ಕಾಲ ಕಾಡಿನಲ್ಲಿದ್ದಂಥ ಏನು ಕಾಡಿನಲ್ಲಿ ಆತ ಜಾಗವನ್ನು ತೋರಿಸ್ತಿದ್ದಂಥದ್ದು. ಆದರೆ ಇವತ್ತು ರಸ್ತೆ ಪಕ್ಕದಲ್ಲಿ ಇರೋದ್ರಿಂದ ಒಂದು ಮಾಧ್ಯಮಗಳನ್ನು ಸಹ ಒಂದು ದೂರದಲ್ಲಿಟ್ಟು SIT ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಆ ಒಂದು ಏನು ಇವತ್ತು ಯಾವ ಒಣಗಿದ ಮರವನ್ನು ಏನು ತೋರಿಸ್ತಾ, ಆ ಒಣಗಿದ ಮರದ ಸುಮಾರು 50 ಅಡಿ ಸುತ್ತಳತೆಯಲ್ಲಿ 10 ರಿಂದ 12 ಅಡಿ ಎತ್ತರಕ್ಕೆ ಒಂದು ಏನು ಹಸಿರು ಬಣ್ಣದ ಒಂದು ಶಾಮಿಯಾನ ಟೈಪ್ ಒಂದು ಬಟ್ಟೆಯನ್ನು ಕಟ್ಟಿ ಅದಕ್ಕೆ ವಾಹನಗಳನ್ನು ಕೂಡ ಅಡ್ಡ ನಿಲ್ಲಿಸಿ ಈಗ ಕಾರ್ಯಾಚರಣೆ ಮುಂದುವರಿತಿರುತ್ತದೆ. ಈಗ ಕಾರ್ಯಾಚರಣೆ ನಡೆಸಿದಂಥ ಕೆಲ ಸಿಬ್ಬಂದಿಗಳು ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ಅಂತಂದರೆ ಒಳಗಡೆ ಏನಿದೆ ಅನ್ನೋದು ಇನ್ನು ಸ್ಪಷ್ಟವಾದ ಮಾಹಿತಿ ಸಿಗದಲೇ ಇರುವಂಥದ್ದು. ಆದರೆ ಕಳೆದ 1.5-2 ಗಂಟೆಯಿಂದಲೂ ಕೂಡ ಕಾರ್ಯಾಚರಣೆ ನಿರಂತರವಾಗಿ ನಡೆದಂಥದ್ದು. ಈಗ ಕಾರ್ಯಾಚರಣೆ ಒಂದು ಹಂತಕ್ಕೆ ಬಂದಿದೆ ಅನ್ನೋ ಒಂದು, ಯಾಕೆಂದರೆ ಅಧಿಕಾರಿಗಳೆಲ್ಲರೂ ಕೂಡ ಒಬ್ಬೊಬ್ಬರೇ ಹೊರಗಡೆ ಬರ್ತಿರೋದ್ರಿಂದ ಒಂದು ಹಂತಕ್ಕೆ ಬಂದಿದೆ ಅನ್ನೋ ಮಾಹಿತಿ ಅಂದರೆ ಮೇಲ್ಗಡೆ ನೋಡೋಕ್ಕೆ ಗೊತ್ತಾಗ್ತಿರುವಂಥದ್ದು. ಆದರೆ ಇವತ್ತು ಕಳೆದ 15 ದಿನಗಳಿಂದ ಕೂಡ ಆತ ತೋರಿಸಿದ ಎಲ್ಲ ಜಾಗದಲ್ಲೂ ಕೂಡ ಬರೀ ಕೈನಲ್ಲೇ ಬಂದಂಥ ಅಧಿಕಾರಿಗಳಿಗೆ ಇವತ್ತಾದರೂ ಏನಾರ ಸಿಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಆದರೆ ಅಧಿಕಾರಿಗಳು ನಿರಂತರವಾಗಿ ಆತ ತೋರಿಸಿದಂಥ ಜಾಗ ಎಲ್ಲವನ್ನೂ ಕೂಡ ಕಾರ್ಯಾಚರಣೆಗೆ ಮಾಡ್ತಾನೆ ಇರುವಂಥದ್ದು. ಅರುಣ್.